ಶ್ರೀ ವರಮಹಾಲಕ್ಷ್ಮಿ ಹಬ್ಬ ಸಮಸ್ತ ಹಿಂದೂ ಜನಾಂಗದವರಿಗೆ ಒಂದು ವಿಶೇಷವಾದ ಹಬ್ಬ. ಈ ಹಬ್ಬದ ಒಂದು ಅತ್ಯಂತ ಪ್ರಮುಖ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಶ್ರೀ ಮಹಾಲಕ್ಷ್ಮಿಗೆ ಒಂದು ಒಳ್ಳೆಯ ರೇಷ್ಮೆ ಸೀರೆಯನ್ನು ಅರ್ಪಿಸಿ, ಅದನ್ನು ಉಡಿಸಿ, ಅದನ್ನು ಅಲಂಕರಿಸಿ ನಂತರ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸ್ತಾರೆ. ರೇಷ್ಮೆ ಸೀರೆ ಖರೀದಿಸಲು ಜನ ಬೇರೆ ಬೇರೆ ಜಾಗಕ್ಕೆ ಹೋಗ್ತಾರೆ. ತಮಗೊಂದು ಒಳ್ಳೆಯ ಉತ್ಕೃಷ್ಟ ಮತ್ತು ಒಳ್ಳೆಯ ಗುಣಮಟ್ಟದ ರೇಷ್ಮೆ ಸೀರೆ ಬೇಕು ಅಂತ ಹೇಳಿದ್ರೆ, ಒಳ್ಳೆಯ ಅಂಗಡಿಯಲ್ಲಿ ತೊಗೊಳ್ಬೇಕು ಅಂತ ಹೇಳಿದ್ರೆ, ಜಯನಗರದಲ್ಲಿ 5th ಬ್ಲಾಕಲ್ಲಿ 9th ಮೇನಲ್ಲಿ ಒಂದು ಸಾಲಾಗಿ ಅನೇಕ ಅಂಗಡಿಗಳಿವೆ. ವರಮಹಾಲಕ್ಷ್ಮಿ ಇರ್ಬೋದು, ಅಂಗಡಿ ಸಿಲ್ಕ್ ಇರ್ಬೋದು, ನಲ್ಲಿ ಸಿಲ್ಕ್ ಇರ್ಬೋದು, ಹಾಗೆ ತುಂಬ ಅನೇಕ ಥರದ ಅಂಗಡಿಗಳು, ರೇಷ್ಮೆ ಅಂಗಡಿಗಳು ಈ ರಸ್ತೆಯಲ್ಲಿದೆ. ನಾನು ಇತ್ತೀಚೆಗಷ್ಟೇ ಸಾಯಂಕಾಲ ಹಾಗೆ ಒಂದು ಸಲ ವಾಕಿಂಗ್ ಅಂತ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ತುಂಬ ಒಳ್ಳೆಯ ಗುಣಮಟ್ಟದ ಸೀರೆಗಳು ಎಲ್ಲ ಅಂಗಡಿಗಳಲ್ಲಿ ಇತ್ತು. ಜನ ಕೂಡ ತುಂಬ ಆಸೆಯಿಂದ, ಆಕಾಂಕ್ಷೆಯಿಂದ ಸೀರೆಗಳನ್ನ ತಗೊಳ್ತಾ ಇದ್ದರು. ನೀವು ಒಂದು ವೇಳೆ ಒಳ್ಳೆಯ ಗುಣಮಟ್ಟದ ರೇಷ್ಮೆ ಸೀರೆಗಳನ್ನು ತಗೊಬೇಕು ಅಂದರೆ, ನಿಮ್ಗೆ ಒಳ್ಳೆಯ ಚಾಯ್ಸ್ ಆಯ್ಕೆ ಬೇಕು ಅಂತ ಹೇಳಿದ್ರೆ, ಜಯನಗರದ 5th ಬ್ಲಾಕಲ್ಲಿರೋ 9th ಮೇನಲ್ಲಿ ನಿಮಗೆ ಈ ಒಂದು ರಸ್ತೆ ಇದೆ. ಇದನ್ನೊಂದು ಸ್ಮಾಲ್ ಸ್ಟ್ರೆಚ್ ಇದೆ. ಇಲ್ಲಿ ಅನೇಕ ಅಂಗಡಿಗಳು ಸಿಗ್ತವೆ. ಅಲ್ಲಿ ನೀವು ಶಾಪಿಂಗ್ ಮಾಡಬಹುದು. ಜಯನಗರದ 5th ಬ್ಲಾಕಲ್ಲಿರೋ ರಾಘವೇಂದ್ರ ಮಠ ಇದೆ. ಆ ಮಠದ ಆದ ತಕ್ಷಣ ರೈಟ್ ತೊಗೊಂಡ್ರೆ ನಿಮಗೆ ಒಂದು ಸ್ಟ್ರೆಚ್ ಇದೆ, ಸುಮಾರು ಅರ್ಧ ಕಿಲೋಮೀಟರ್ ಸ್ಟ್ರೆಚ್ಚು. ಇಲ್ಲಿ ಅನೇಕ ಅಂಗಡಿಗಳಿವೆ. ಇಲ್ಲಿ ಎಲ್ಲ ಥರದ ರೇಷ್ಮೆ ಸೀರೆಗಳು, ಎಲ್ಲ ಥರದ ಬೆಲೆಯ ರೇಷ್ಮೆ ಸೀರೆಗಳು ಸಿಗುತ್ತೆ. ತುಂಬ ಒಳ್ಳೆಯ ಗುಣಮಟ್ಟದ ಸೀರೆಗಳು ಸಿಗುತ್ತೆ. ರೇಷ್ಮೆ ಸೀರೆ ತೊಗೊಂಡ್ರೆ ಅಷ್ಟಕ್ಕೆ ಮುಗಿಯಲ್ಲ, ಅದಕ್ಕೆ ಸರಿಯಾಗಿರೋ ಒಂದು ಬ್ಲೌಸನ್ನು ಕೂಡ ಹೊಲಿಸ್ಕೊಬೇಕಾಗತ್ತೆ. ಇದನ್ನು ಹೊಲಿಸ್ಕೊಳಕ್ಕೆ ಮತ್ತೆ ಹುಡುಕೊಂಡು ಹೋಗಬೇಕಾಗತ್ತೆ ಟೈಲರ್ಗೋಸ್ಕರ. ಒಂದು ಡಿಸೈನರ್ ಬ್ಲೌಸ್ ಹೊಲಿಸ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ 2 ಟೈಲರ್ ಅಂಗಡಿಗಳಿವೆ. ಈ 2 ಟೈಲರ್ ಅಂಗಡಿಗಳಲ್ಲೂ ಒಳ್ಳೆಯ ಥರದ ಡಿಸೈನರ್ ಬ್ಲೌಸ್ಗಳನ್ನ ಹೊಲಿತಾರೆ. ಈ ವ್ಯವಸ್ಥೆ ಕೂಡ ಈ ರಸ್ತೆಯಲ್ಲಿ ಇದೆ. ಸೊ ತಮಗೇನಾದರೂ ರೇಷ್ಮೆ ಸೀರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಬೇಕು ಅಂದರೆ ಈ 5th ಬ್ಲಾಕಲ್ಲಿರೋ 9th ಮೇನಲ್ಲಿರೋ ಈ ಜಾಗಕ್ಕೆ ಬಂದು ರೇಷ್ಮೆ ಸೀರೆಗಳನ್ನು ತಗೊಂಡು ಹೋಗಬೇಕು. ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.